ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಮಳೆ ಬರಲಿ ಬಿಡ್ಲಿ, ಸಂಜೆ ಹೊತ್ತಲ್ಲಿ ಬಿಸಿ ಬಿಸಿಯಾಗಿ ಈ ರೀತಿಯಲ್ಲಿ ಬೋಂಡಾ ಮಾಡಿಕೊಟ್ರೆ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ ಅಲ್ವಾ. ತುಂಬಾ ಸುಲಭದ ಆಲೂಗಡ್ಡೆ ಅಥವಾ ಬಟಾಟೆ ಬೋಂಡಾ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮಧ್ಯಮ ಗಾತ್ರದ 10 ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳ್ಕೊಂಡು ಕುಕ್ಕರಿಗೆ ಹಾಕಿ 3 ಕಪ್ ನೀರು ಸೇರಿಸಿ ಆಲೂಗಡ್ಡೆಯನ್ನು ಮೆದುವಾಗಿ ಮೊದಲಿಗೆ ಬೇಯಿಸಬೇಕು. ಕುಕ್ಕರಿನ ಪ್ರೆಷರ್ ಇಳಿದ ತಕ್ಷಣವೇ ನೀರಿನಿಂದ ಆಲೂಗಡ್ಡೆಯನ್ನು ಬೇರ್ಪಡಿಸಬೇಕು. ಇಲ್ದಿದ್ರೆ ಆಲೂಗಡ್ಡೆ ನೀರು ಹೀರಿ ಪಲ್ಯ ತೆಳುವಾಗತ್ತೆ. ಇದೊಂದು ಟಿಪ್ಸ್ ಆಗಿ ಕನ್ಸಿಡರ್ ಮಾಡ್ಬೋದು. ಸಿಪ್ಪೆಯನ್ನು ತೆಗೆದು ಈ ರೀತಿಯಲ್ಲಿ ಹುಡಿ ಮಾಡಿಟ್ಟಿದ್ದೇನೆ. ತೀರಾ ಪುಡಿ ಪುಡಿಯಾಗಿ ಮಾಡದೆ ಈ ರೀತಿಯಲ್ಲಿ ಚಿಕ್ಕ ಚಿಕ್ಕ ಹೋಳುಗಳಿರುವಂತೆ ಪುಡಿ ಮಾಡೋದನ್ನು ಗಮನದಲ್ಲಿಡಿ. ಇನ್ನು ಒಗ್ಗರಣೆಗೆ 3 ಚಮಚ ಎಣ್ಣೆ ಹಾಕಿ 1/4 ಚಮಚ ಸಾಸಿವೆ, 1/4 ಚಮಚ ಉದ್ದಿನಬೇಳೆ, 1/4 ಚಮಚ ಕಡಲೆಬೇಳೆ, ಒಂದು ಮುರಿದಿರುವಂತಹ ಒಣಮೆಣಸು, 1/4 ಚಮಚ ಜೀರಿಗೆ ಹಾಕಿ ಒಗ್ಗರಣೆ ಸಿಡಿದ ನಂತರ ಇಂಗನ್ನು ಮಿಕ್ಸ್ ಮಾಡಿ ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ 2 ಈರುಳ್ಳಿ, 3 ಹಸಿಮೆಣಸಿನಕಾಯಿ, 1 ಗಂಟು ಕರಿಬೇವಿನ ಎಲೆ ಹಾಗೂ 1 ಚಮಚ ತುರಿದಿರುವಂತಹ ಶುಂಠಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಅರಶಿನ ಪುಡಿ ಹಾಕಿ ಈರುಳ್ಳಿಯನ್ನು ಚೆನ್ನಾಗಿ ಬಾಡಿಸಬೇಕು. ನಂತರ ಪುಡಿ ಮಾಡಿಟ್ಟಿರುವಂತಹ ಆಲೂಗಡ್ಡೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊನೆಯಲ್ಲಿ ಧಾರಾಳವಾಗಿ ಕತ್ತರಿಸಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೂ ಅರ್ಧ ಕಡಿ ನಿಂಬೆ ರಸ ಹಿಂಡಿ ಮಿಕ್ಸ್ ಮಾಡಿದರೆ ಬೋಂಡಾಕ್ಕೆ ಬೇಕಾಗುವ ಪಲ್ಯ ರೆಡಿ ಆಗುತ್ತೆ. ಇನ್ನು ಇದು ಸ್ವಲ್ಪ ತಣಿಯೋದಕ್ಕೆ ಬಿಡಬೇಕು. ಅಷ್ಟರಲ್ಲಿ ಬಜ್ಜಿ ಹಿಟ್ಟನ್ನು ತಯಾರಿಸೋಣ. ಒಂದು ಮಿಕ್ಸಿಂಗ್ ಬೌಲಿಗೆ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟು, 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, 1/4 ಚಮಚ ಅರಶಿನ ಪುಡಿ, 1 ಅಥವಾ ಖಾರಕ್ಕೆ ಅನುಗುಣವಾಗಿ ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಓಂಕಾಳು, ಚಿಟಿಕೆ ಅಡುಗೆ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಸ್ವಲ್ಪನೇ ನೀರು ಹಾಕ್ತಾ ಬಜ್ಜಿ ಹಿಟ್ಟಿನ ಹದದಲ್ಲಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಈ ಹದದಲ್ಲಿ ಮಿಶ್ರಣವನ್ನು ರೆಡಿ ಮಾಡಬೇಕು. ನೋಡಿ ಈಗ ಪರ್ಫೆಕ್ಟ್ ಆಗಿರುವಂತಹ ಹದದಲ್ಲಿ ಬಜ್ಜಿ ಹಿಟ್ಟು ರೆಡಿ ಆಯಿತು. ಈ ಕಡೆ ಆಲೂಗಡ್ಡೆ ಪಲ್ಯ ಕೂಡ ತಣಿದಿದೆ. ಇನ್ನು ನಿಮಗೆ ಬೇಕಾಗುವ ಸೈಜ್ನಲ್ಲಿ ಉಂಡೆಗಳನ್ನು ಮಾಡ್ಕೊಳ್ಬೇಕು. ಸ್ವಲ್ಪ ಟೈಟಾಗಿ ಉಂಡೆಗಳನ್ನು ಮಾಡಬೇಕಾಗತ್ತೆ. ಒಂದ್ಸಲ ಕರಿಯೋದಕ್ಕೆ ಎಷ್ಟು ಉಂಡೆಗಳು ಬೇಕು ಅಷ್ಟು ಉಂಡೆಗಳನ್ನು ಮೊದಲೇ ತಯಾರಿಸಿರುವ ಉಂಡೆಯನ್ನು ಬಜ್ಜಿ ಹಿಟ್ಟಿಗೆ ಹಾಕಿ ಫುಲ್ ಕೋಟ್ ಮಾಡಬೇಕು. ಆ ರೀತಿಯಲ್ಲಿ ಕೋಟ್ ಮಾಡಿಕೊಂಡು ಕಾದಿರುವಂತಹ ಎಣ್ಣೆಗೆ ಹಾಕಿ ಕರಿಯೋದು. ಇವಾಗ ಎಣ್ಣೆ ಬಿಸಿಯಾಗಿದೆ ನೋಡಿ. ಈ ರೀತಿಯಲ್ಲಿ ಹಿಟ್ಟಿನಿಂದ ಅದ್ದಿ ಒಂದೊಂದೇ ಆಗಿ ಎಣ್ಣೆಗೆ ಹಾಕ್ಕೊಳ್ತಾ ಹೋಗೋದು. ಸ್ವಲ್ಪ ಸಮಯ ಆದ ನಂತರ ತಿರುವಿ ಹಾಕಿ ಪೂರ್ತಿಯಾಗಿ ಹೊಂಬಣ್ಣ ಬರಬೇಕು. ಅಲ್ಲಿ ತನಕ ಕರೆದ್ರೆ ರುಚಿಯಾಗಿರುವಂತಹ ಆಲೂ ಬೋಂಡ ಅಥವಾ ಬಟಾಟೆ ಬೋಂಡ ರೆಡಿ ಆಗುತ್ತೆ. ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ಫೀಡ್ಬ್ಯಾಕನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಭೇಟಿ ಆಗ್ತೇನೆ. ಧನ್ಯವಾದಗಳು.